ಕುರುಕ್ಷೇತ್ರ ಯುದ್ಧ ಅನ್ನೋದೊಂದು ಸಾಮಾನ್ಯ ಯುದ್ಧ ಅಲ್ಲ. ಅದು ಧರ್ಮ ಅಧರ್ಮದ ತುದಿ ಕ್ಷಣದಲ್ಲಿ ಬೆಳೆದ ಹೋರಾಟ. ಪಾಂಡವರು ಅನ್ಯಾಯಕ್ಕೆ ಬಲಿಯಾಗಿದ್ದರು. ಅವರಿಗೆ ಸದಾ ಧರ್ಮದ ಮಾರ್ಗ ಇತ್ತು. ಕೌರವರು ಅಧಿಕಾರ, ಅಹಂಕಾರ, ದ್ವೇಷ ಇವುಗಳಲ್ಲೇ ಕುಳಿತುಕೊಂಡಿದ್ದರು. ಈ ಪರಿಸ್ಥಿತಿಯಲ್ಲಿ ಯಾರು ದೇವರು ಆಗಲಿ ಮೋದಿ ಮಾಡುವುದಕ್ಕೆ ಬದಲು ಗಲಾಟೆಗೆ ಕಾರಣವಾದ ಮೂಲ ಬೇರು ಸರಿಪಡಿಸುವುದು ಮುಖ್ಯ. ಕೃಷ್ಣ ಮೊದಲಿನಿಂದಲೇ ಯುದ್ಧ ಬೇಡ ಎಂದುಕೊಂಡಿದ್ದ. ಅವನು ಹಸ್ತಿನಾಪುರಕ್ಕೆ ಶಾಂತಿದೂತಾಗಿ ಹೋದಾಗ ಎಲ್ಲರೂ ನಿಜವಾದ ದೇವರನ್ನ ಕಂಡ್ರು. ಆದರೆ ದುರ್ಯೋಧನ ತನ್ನ ಅಹಂಕಾರದಿಂದಲೇ ಕುರುಕ್ಷೇತ್ರವನ್ನ ಕಟ್ಟಿಕೊಂಡ. ಕೃಷ್ಣ ಹೇಳಿದ್ದು ಏನು ಗೊತ್ತಾ? 5 ಗ್ರಾಮಗಳನ್ನ ಪಾಂಡವರಿಗೆ ಕೊಡಿ, ರಾಷ್ಟ್ರ ನಿಮಗೆ ಇರಲಿ ಅಂತ. ಅಷ್ಟೇ. ಇದು ಅಲೋಕದಿಂದಲೂ ಬೆಳ್ಳಿ ಬೆಳಕಾದ ಮಾತು. ಆದರೆ ದುರ್ಯೋಧನನ ಉತ್ತರ ಏನಿತ್ತು ಅಂದ್ರೆ, ಸೂಚಿ ಅಂಚಿನಷ್ಟು ಜಮೀನು ಕೊಡಲ್ಲ ಅನ್ನೋದು. ಈ ಮಾತೆ ಇತಿಹಾಸವನ್ನ ಯುದ್ಧಕ್ಕೆ ತಳ್ಳಿದ ಕ್ಷಣ ಆಗಿತ್ತು. ಕೃಷ್ಣನಿಗೆ ಯುದ್ಧ ನಿಲ್ಲಿಸುವ ಶಕ್ತಿ ಇತ್ತು ಮಾತ್ರವಲ್ಲ, ಒಂದೇ ಕ್ಷಣದಲ್ಲಿ ಎಲ್ಲರನ್ನ ಕಟ್ಟಿ ಹಾಕುವ ಸಾಮರ್ಥ್ಯ ಇತ್ತು. ಕಾಲನನ್ನು ನಿಲ್ಲಿಸಬಹುದು, ಯೋಧರನ್ನು ನಿದ್ರೆ ಕೂಡ ಮಾಡಬಹುದು, ದುರ್ಯೋಧನನ ಮನಸ್ಸನ್ನೇ ಬದಲಿಸಬಹುದು, ಯುದ್ಧ ಕ್ಷಣಾರ್ಥದಲ್ಲಿ ಸುಟ್ಟು ಹಾಕಬಹುದು. ಆದರೆ ಅವನು ಹೀಗೆ ಮಾಡಲಿಲ್ಲ. ಒಂದು ಸಿಂಪಲ್ ಕಾರಣ ಏನಂದ್ರೆ, ದೇವರು ನೇರವಾಗಿ ಹಸ್ತಕ್ಷೇಪ ಮಾಡಿದರೆ ಮನುಷ್ಯ ತನ್ನ ತಪ್ಪನ್ನ ಎಂದಿಗೂ ಅರಿಯೋದಿಲ್ಲ. ಯುದ್ಧವೇ ಮನುಕುಲಕ್ಕೆ ಪಾಠ. ಪಾಪದ ಪರಿಮಿತಿ ತುಂಬಿದಾಗ ಪ್ರಕೃತಿ ಸ್ವತಃ ತಾನು ಸಮತೋಲನತ್ತ ಹೋಗಬೇಕು. ಕೃಷ್ಣನು ಸಾಗುವ ದಾರಿ ತೋರಿದವನು, ದಾರಿ ಬದಲಿಸುವವನು ಅಲ್ಲ. ದ್ರೌಪದಿಯ ಅಪಮಾನ ನಡೆಯದಿದ್ದರೆ ಈ ಯುದ್ಧವೇ ಆಗಿರಲಿಲ್ಲ ಎಂದು ಹೇಳುತ್ತಾರೆ. ದ್ರೌಪದಿಯ ಕೂಗು ಸ್ವರ್ಗವನ್ನೇ ತಟ್ಟಿತು. ಇದು ನಾಯಕ ನಾಯಕಿಯ ವಿಷಯವಲ್ಲ, ಅಧರ್ಮ ತನ್ನ ಮಿತಿಯನ್ನೇ ದಾಟಿದ ಕ್ಷಣ ಆಗಿತ್ತು. ಆ ಕ್ಷಣದಿಂದ ಕೃಷ್ಣನ ಮನಸ್ಸಿನಲ್ಲಿ ಸ್ಪಷ್ಟವಾಗಿತ್ತು, ಅಧರ್ಮದ ಅಂತ್ಯ ಯುದ್ಧದಿಂದಲೇ ಅಂತ. ಪಾಂಡವರಿಗೆ ಸದಾ ಧರ್ಮದ ಒತ್ತಡ, ನೈತಿಕತೆ, ನಿಜ ಬೇಕು. ಅವರು ಎಂದೂ ಯುದ್ಧಕ್ಕೆ ಫಸ್ಟ್ ಆಗಿ ಬರಲಿಲ್ಲ. ಆದರೆ ಅವರಿಗೆ ತೆರವಾಗಿದ್ದು, ನಮ್ಮ ಹಕ್ಕು ನಷ್ಟ ಆಗಿದೆ, ಆದರೆ ನಾವು ಮೌನ ಇದ್ದರೆ ಧರ್ಮವನ್ನೇ ಕೊಲ್ಲಬಹುದು ಅಂತ. ಇಲ್ಲಿ ಕೃಷ್ಣನ ಪಾತ್ರ ಪಕ್ಕಾ ಇತ್ತು. ಕುರುಕ್ಷೇತ್ರದಲ್ಲಿ ಯುದ್ಧ ಶುರುವಾಗುವ ಮುಂಚೆಯೇ ಪಾಪದ ತೂಕ ತುಂಬಿತ್ತು. ಭೀಷ್ಮನ ಮೌನ, ದ್ರೋಣನ ಮೌನ, ಕರ್ಣನ ಮೌನ, ಇವರೆಲ್ಲರೂ ತಪ್ಪು ಕಂಡು ಮಾತನಾಡದೆ ಇದ್ದದ್ದು ಕುರುವಂಶದ ಕುಸಿತಕ್ಕೆ ದೊಡ್ಡ ಕಾರಣ ಆಗಿತ್ತು. ಕೃಷ್ಣ ಹಸ್ತಿನಾಪುರದಿಂದ ಹೊರಡುವ ಮುಂಚೆ ದುರ್ಯೋಧನನಿಗೆ ಕೊಟ್ಟ ಕೊನೆಯ ಸಲಹೆ ಏನಂದ್ರೆ, ನಿನ್ನ ಅಹಂಕಾರ ನಿನ್ನನ್ನೇ ಸುಟ್ಟು ಹಾಕುತ್ತದೆ ಎಂದು. ಆದರೂ ದುರ್ಯೋಧನನ ಕಣ್ಣು ತೆರೆಯಲಿಲ್ಲ. ಇಲ್ಲಿ ಯುದ್ಧ ಆಲ್ಮೋಸ್ಟ್ ಡಿಸೈಡ್ ಆಗಿತ್ತು. ಕೃಷ್ಣ ಯುದ್ಧವನ್ನ ನಿಲ್ಲಿಸಬಹುದಿತ್ತ? ಖಂಡಿತ ಸಾಧ್ಯ. ಆದರೆ ಅವನು ಏಕೆ ಏನು ಮಾಡಲಿಲ್ಲ? ಯುದ್ಧ ನಿಲ್ಲಿಸಿದ್ರೆ ಅಧರ್ಮ ಉಳಿಯುತ್ತಿತ್ತು, ಅಧರ್ಮ ಉಳಿದ್ರೆ ಮನುಕುಲ ಕುಸಿಯುತ್ತಿತ್ತು. ಕೃಷ್ಣ ಕೇವಲ ಇಂದಿನ ಬಗ್ಗೆಯ ಮುಂದಿನ 1000 ವರ್ಷಗಳ ಬಗ್ಗೆ ಯೋಚಿಸಿದ. ಕುರುಕ್ಷೇತ್ರ ಹೋರಾಟ ಸಾಮಾನ್ಯ ಅಲ್ಲ. ಬಹುಶಃ ಭೂಮಿಯ ಮೇಲಿನ ಒತ್ತಡ, ದೇವ ದಾನವರ ಕರ್ಮ, ಜನರ ಪಾಪ ಪುಣ್ಯಗಳ ಸಮತೋಲನ ಆಗಿತ್ತು. ಎಲ್ಲವನ್ನು ಒಂದೇ ಸಾರಿ ರೀಸೆಟ್ ಮಾಡಬೇಕಾದ ಕ್ಷಣ ಆಗಿತ್ತು. ಈ ದೊಡ್ಡ ಕೆಲಸಕ್ಕೆ ಯುದ್ಧವೇ ಮಾರ್ಗ ಆಗಿತ್ತು. ಸಾರಥಿ ಅನ್ನೋದು ಕೇವಲ ಕುದುರೆಯ ನಾಯಕನಲ್ಲ, ಸಾರಥಿಯೇ ದಿಕ್ಕು, ಸಾರಥಿಯೇ ಧರ್ಮದ ದಾರಿದೀಪ. ಅರ್ಜುನ ನಂಬಿಕೆಯನ್ನ ಹಿಡಿದು ಕೃಷ್ಣ ಯುದ್ಧದೊಳಗೆ ನಿಜವನ್ನು ಸೇರಿಸಿದ. ಭಗವದ್ಗೀತೆಯ ಜ್ಞಾನ ಅದು ಕ್ಷಣದ ಯುದ್ಧಕ್ಕಾಗಿ ಅಲ್ಲ, ಅದು ಶಾಶ್ವತವಾಗಿರೋ ನಿತ್ಯ ಮಾರ್ಗದರ್ಶಿ. ಈ ಜ್ಞಾನ ಯುದ್ಧಕ್ಕಿಂತ ದೊಡ್ಡದು. ಅದಕ್ಕಾಗಿಯೇ ಕೃಷ್ಣ ಯುದ್ಧಕ್ಕೆ ಬಂದಿದ್ದ. ಕುರುಕ್ಷೇತ್ರದಲ್ಲಿ ಪಾಪದ ಹೂಗುಟ್ಟುಗಳು ಎಲ್ಲವೂ ಒಡೆದವು. ಶಕುನಿಯ ಕುತಂತ್ರ, ದುರ್ಯೋಧನನ ಗರ್ವ, ಕೌರವರ ಅನ್ಯಾಯ, ಕರ್ಣನ ದುರಂತ, ದ್ರೋಣನ ಮೌನ ಎಲ್ಲವೂ ಯುದ್ಧದಲ್ಲಿ ಅಂತ್ಯ ಕಂಡವು. ಕೃಷ್ಣ ದೇವರು ಆಗಿದ್ದರೂ ಕರ್ಮ ಎಂಬ ನಿಯಮಕ್ಕೆ ಕೃಷ್ಣ ಕೂಡ ಬದ್ಧ. ಅವನು ನೇರವಾಗಿ ಯಾರನ್ನೂ ಬದಲಿಸೋದಿಲ್ಲ. ಅವನು ದಾರಿ ಹೇಳುತ್ತಾನೆ. ತೀರ್ಮಾನ ಮನುಷ್ಯನದ್ದು. ಕುರುಕ್ಷೇತ್ರ ಯುದ್ಧ ಇದೇನು ಕಥೆಯಲ್ಲ, ಇದು ಲೈಫ್ ಲೆಸನ್. ಅಹಂಕಾರ ನಾಶಕ್ಕೆ ಕಾರಣ, ಮೌನವೂ ಸಹ ಪಾಪ. ಧರ್ಮದ ಮೇಲೆ ಯಾರು ಗೆಲ್ಲೋದಿಲ್ಲ. ಸತ್ಯದ ಪರ ಹೋದರೆ ದೇವರು ನಿಂತಿರ್ತಾನೆ. ಅವನು ಹೇಳಿದ ಮಾತು, ಅವನು ಅಧರ್ಮದ ರಥ ಮುರಿದರೆ ಧರ್ಮ ಉದ್ಧಾರ ಎಂದು. ದುರ್ಯೋಧನ ನಿಲ್ಲಿಸೋದು ಕೇವಲ ಯುದ್ಧ ನಿಲ್ಲಿಸೋದು ಅಲ್ಲ, ಇತಿಹಾಸವನ್ನೇ ಮೌನಗೊಳಿಸುವಂತಾಗಿರುತ್ತದೆ. ಕೌರವರು ಮುಂದೆ ಇನ್ನಿಷ್ಟು ದುರಾಚಾರ ಮಾಡ್ತಿದ್ರು. ದ್ರೌಪದಿ ಅಪಮಾನಕ್ಕೆ ನ್ಯಾಯ ಸಿಗ್ತಿರ್ಲಿಲ್ಲ. ಕುರುವಂಶ ಪಾಪದ ಭಾರತವಾಗುತ್ತಿತ್ತು. ಪಾಂಡವರು ಇಮ್ಮಿಟ್ಟಿರುತ್ತಾರೆ, ಧರ್ಮಕ್ಕೆ ನೆಲವಿರುತ್ತಾರೆ. ಯುದ್ಧ ನಿಲ್ಲಿಸದೇ ಇದ್ರೆ ಆಗೋ ಪರಿಣಾಮಗಳು ಏನಂದ್ರೆ, ಕೌರವರು ಮುಂದೆ ಇನ್ನಿಷ್ಟು ದುರಾಚಾರ ಮಾಡ್ತಿದ್ರು. ದ್ರೌಪದಿ ಅಪಮಾನಕ್ಕೆ ನ್ಯಾಯ ಸಿಗ್ತಿರ್ಲಿಲ್ಲ. ಕುರುವಂಶ ಪಾಪದ ಭಾರತವಾಗಿರುತ್ತಿತ್ತು.
ಪಾಂಡವರು ಇಮ್ಮಿಟ್ಟಿರುತ್ತಿರುತ್ತಾರೆ, ಧರ್ಮಕ್ಕೆ ನೆಲವಿರುತ್ತಿರಲಿಲ್ಲ. ಕೃಷ್ಣ ಎಲ್ಲವನ್ನೂ ನೋಡಿದ. ಇಂದಿನ ಜನ್ಮ ಕರ್ಮಬಲ, ದೇವಲೋಕ ಭೂಲೋಕದ ಭಾರ, ಭವಿಷ್ಯದ ಪರಿಣಾಮ. ಈ ಗಣಿತದಲ್ಲಿ ಯುದ್ಧವೇ ಪರಿಹಾರ. ಯುದ್ಧವನ್ನು ಕೃಷ್ಣ ನಿಲ್ಲಿಸಬಹುದಿತ್ತು, ಆದರೆ ನಿಲ್ಲಿಸದದ್ದು ಧರ್ಮಕ್ಕಾಗಿ. ಕುರುಕ್ಷೇತ್ರ ಯುದ್ಧ ಪಾಪದ ಅಂತಿಮ ಶಿಕ್ಷೆ, ಧರ್ಮದ ಸಮತೋಲನ, ಧರ್ಮದ ಪುನರುತ್ಥಾನ, ಲೋಕದ ಹೊಸ ದಿಕ್ಕು. ಕೃಷ್ಣ ಯುದ್ಧ ಮಾಡಿದವನೂ ಅಲ್ಲ, ಅವನು ಯುದ್ಧವನ್ನ ಸತ್ಯದ ದಿಕ್ಕಿನಲ್ಲಿ ಆಡಿಸಿದವನೂ ಹೌದು. ನಮಸ್ಕಾರ.